ಏ ಅಣ್ಣ ಒಂದು 5 ನಿಮಿಷ ಗಪ್ಪ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ 4 ದಿವಸ ಆಯ್ತು ಬಂದು. ಇಲ್ಲ ನಾ ಬಂದು 4 ದಿವಸ ಆಯ್ತು. ಸ್ವಲ್ಪ ಗಪ್ಪ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಿಮಗೆ 4 ದಿಕ್ಕುಗಳಿಗೆ ಇವತ್ತು ರೈತ ಸಂಘದ ಏನಿವತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಗುರ್ಲಾಪುರದ ಹೋರಾಟದ ಸೌಂಡ್ ಇವತ್ತು 4 ದಿಕ್ಕಿಗೆ ಇವತ್ತು ಸುದ್ದಿ ಮುಟ್ಟದ. ಯಾಕಪ್ಪ ಅಂತಂದ್ರೆ ಇವತ್ತು 5ನೇ ದಿನ ಆರಂಭ ಆಯ್ತು. ನಾವು ಕೇಳಿರ್ತಕ್ಕಂಥದ್ದು ಎಷ್ಟು, ಒಂದು ಟನ್ ಕಬ್ಬಿಗೆ 3,500. ಇವತ್ತು ಘೋಷಣೆ ಮಾಡಿದರೆ 3,500 ಅಂತೇಳಿ ಇವತ್ತು ನಾವು ಏನಿವತ್ತು ಗುರ್ಲಾಪುರ ಹೋರಾಟದ ವೇದಿಕೆಯಿಂದ 3,600 ನಾಳೆ ಕೊಡ್ಬೇಕಾಗ್ತದೆ ಅಂತೇಳಿ ಇವತ್ತು ನಾನು ಗುರ್ಲಾಪುರ. ಯಾಕಪ್ಪ ಅಂತಂದ್ರೆ ಇವತ್ತು ನಾವೇನಾದ್ರೂ ಇಲ್ಲಿ ಕುಂತೀವಿ ಅಂತಂದ್ರೆ ಸುಮ್ಮನೆ ಕುಂತಿಲ್ಲ. ಇವತ್ತು ನಾವು 5 ದಿವಸ ಆಯ್ತು. 5ನೇ ದಿನಕ್ಕೆ 3,500 ಘೋಷಣೆ ಮಾಡ್ಕೊಂಡು ನೀವೇನಾದ್ರೂ ಹೋದ್ರೆ ನಮಗೆ 3,500 ಸಾಕು. ಇಲ್ಲಪ್ಪ ಅಂತಂದ್ರೆ ನಾಳೆ ನೀವು ಒಂದು ಘೋಷಣೆ ಮಾಡ್ತೀವಿ ಅಂತಂದ್ರೆ 3,600 ಅಂತೇಳಿ ರಿಸಲ್ಟ್ ಒತ್ತಾಯ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ DC ಅವ್ರಿಗೆ ಹೇಳ್ತಾನೆ, ಇವತ್ತು ಬಂದು ನಮ್ಮ ರೈತರು ಏನು ಇವತ್ತ 5ನೇ ದಿನಕ್ಕೆ ಹೋರಾಟವನ್ನು ಕಾಲಿರ್ತದ. ಅದು ಹೋರಾಟ ಅಲ್ಲ, ಇವತ್ತು ರೈತರ ಕಬ್ಬಿನ ಕ್ರಾಂತಿ ಅಂತಕ್ಕಂಥ ಮಾತ್ರ ಇವತ್ತು ಹೇಳ್ತಾನೆ. ಇವತ್ತು ನೋಡ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಏನಿವತ್ತು ಸಿದ್ದಸಿರಿ ಕಾರ್ಖಾನೆಯವರು ಅಂದ್ರೆ ಇವತ್ತು ಎಲ್ಲಾ ಕಡೆಗೆ ದೊಡ್ಡ ಮಾತನಾಡ್ತಕ್ಕಂಥ ಯಾರು ಹೇಳು, ಬಸನಗೌಡ ಪಾಟೀಲ್ ಯತ್ನಾಳವ್ರೇ. ಇವತ್ತು ದೇಶದ ಬಗ್ಗೆ ಇನ್ನಿತರ ಎಲ್ಲದರ ಬಗ್ಗೆ ದೊಡ್ಡ ಮಾತಾಡಕ್ ಬರ್ತದ. ರೈತರ ಬೆಲೆ 3,500 ಘೋಷಣೆ ಮಾಡಿ ಇವತ್ತು ಮಾಡ್ಬೇಕಾಗಿತ್ತು ಕಾರ್ಖಾನೆ ಆರಂಭ. ಇವತ್ತು ನಿಮಗೆ ಈ ಗುರ್ಲಾಪುರದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಎಲ್ಲಾ ರೈತ ಬಾಂಧವರು ಕೂಡ ಹೋಗಿ ಆ ಸಿದ್ದಸಿರಿ ಕಾರ್ಖಾನೆಯನ್ನು ಮುತ್ತಿಗೆ ಹಾಕಿ ಕೀಲಿ ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಇಲ್ಲಿಂದ ನಾವು ಸಂದೇಶವನ್ನು ಇವತ್ತು ಕೊಡಬೇಕಾಗ್ತದ. ಅದರ ಜೊತೆಗೆ ಬಿಜಾಪುರ ಜಿಲ್ಲೆಯ ಬಾಲಾಜಿ ಕಾರ್ಖಾನೆಯವರು ಕೂಡ ಇವತ್ತು ಬಾಲ ಬಿಚ್ಚಕತ್ತಾರ. ನಮ್ಮ ಈ ಭಾಗದಿಂದ ನಡೀತಕ್ಕಂಥ ಈ ಹೋರಾಟದ ಎಲ್ಲ ವಿಷಯಗಳು ಕೂಡ ಹಲವಾರು ವಿಡಿಯೋದ ತುಣುಕುಗಳನ್ನು ಕೂಡ ಕಾರ್ಖಾನೆ ನಡೆಸ್ತಕ್ಕಂಥ ಮಾಲೀಕರಿಗೆ ನಾವು ಕಳಿಸಿದ್ದೀವಿ. ನೀವು ಒಂದು ವೇಳೆ ಏನಾದರೂ ಅಲ್ಲಿ ನಡೀತದ ಗುರ್ಲಾಪುರದೊಳಗೆ ಹೋರಾಟ ಅಂತೇಳಿ ಏನಾದರೂ ನಿರ್ಲಕ್ಷ್ಯತನ ತೋರಿಸಿದ್ರೆ ನಿಮ್ಮ ಬಾಲಾಜಿ ಕಾರ್ಖಾನೆ ಬಾಲ ಕಟ್ ಮಾಡ್ಲಕ್ ಬಿಜಾಪುರದ ಎಲ್ಲಾ ರೈತ ಬಾಂಧವರು ಬರ್ತಾರಂತಕ್ಕಂಥ ಮಾತು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ ವಿದ್ಯಾರ್ಥಿಗಳಿಂದ ಬುದ್ಧಿ ಹೇಳಿಸ್ಕೊಂಡಂತ ಕಾಂಗ್ರೆಸ್ ಸರ್ಕಾರ, ವಕೀಲರಿಂದ ಬುದ್ಧಿ ಹೇಳಿಸ್ಕೊಂಡಂತ ಕಾಂಗ್ರೆಸ್ ಸರ್ಕಾರ, ಇವತ್ತು ಯಾರೆಲ್ಲ ಬಂದವರು ಮಾಜಿ ಸೈನಿಕರು, ಇವತ್ತು ನಾವು ಮಾಜಿ ಸೈನಿಕರಿಗೆ ವಿನಂತಿಯನ್ನು ಮಾಡ್ತಾರೆ. ಇವತ್ತು ನಾವೇನಾದ್ರೂ ಯುದ್ಧದಾಗ ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಗುಂಡುಗಳನ್ನ ತಗೊಂಡು ಬಂದಿದ್ರಪ್ಪ ಅಂತಂದ್ರೆ ಆ ಗುಂಡನ್ನ ನಮ್ಮ ರೈತರ ಕೈಯಾಗ ಕೊಟ್ಟರೆ ನೇರವಾಗಿ ಕಾರ್ಖಾನೆ ಮಾಲೀಕರಿಗೆ ಹೋಗಿ ಇವತ್ತು ಆಗ್ತಕ್ಕಂಥ ಕೆಲಸ ಇವತ್ತು ಮಾಡ್ತಿದ್ರು. ಆದ್ರೆ ಇವತ್ತು ನಾನು ಹೇಳ್ತೀನಿ, ಉಳಿದಿರುವಂತ ಯಾವ್ದಾದ್ರು ಜಂಗಿಡದಿರ್ತಕ್ಕಂಥ ಯಾವ್ದಾದ್ರು ಎಫೆಕ್ಟ್ ತಗೊಂಡ್ಬರಿ ಇವತ್ತು. ಯಾಕಪ್ಪ ಅಂತಂದ್ರೆ ಇವತ್ತು ಅಂತ ಆಕ್ರೋಶ ಇವತ್ತು ರೈತರಲ್ಲಿ ಮೂಡ್ತಾ ಇದೆ. ಇವತ್ತು ದಿನೇ ರೈತರು ಕೂಡ ಎಷ್ಟು ತಾಳ್ಮೆಯಿಂದ ಇವತ್ತು ಸರ್ಕಾರಕ್ಕೆ ಇವತ್ತು ನಾವು ಹೇಳ್ತಾ ಇದೀವಿ. ಇವತ್ತು ನೋಡ್ರಿ ಇಲ್ಲೇ ನಿಮ್ಮ ಪಕ್ಕದ ಅತಿಣಿ ಶಾಸಕರಾಗಿರ್ತಕ್ಕಂಥ ಯಾರತ್ತ ಲಕ್ಷ್ಮಣ ಸವದಿ ಅವರೇ, ಇವತ್ತೇನು ನೀವು ವಿಧಾನಸೌಧದೊಳಗ ಕಳೆದ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಯಾವ ರೀತಿ ನೀವು ಮೊಸಳೆ ಕಣ್ಣೀರು ಹಾಕಿ ರೈತರಿಗೆ ಇವತ್ತು ಅಲ್ಲಿ ಮೋಸ ಆಗ್ತದೆ ಇಲ್ಲಿ ಮೋಸ ಆಗ್ತದೆ ಅಂತ ಹೇಳ್ತಾರಲ್ಲ, ಕೌದಿ ಒಚ್ಕೊಂಡು ಇವತ್ತು ಮನೆಗೆ ಮಕ್ಕಳ್ರೆ ನೀವು ಇವತ್ತು ಇಲ್ಲೇ ಅತಿನಿ ಪಕ್ಕದಲ್ಲಿ ಇರ್ತಕ್ಕಂಥ ಗುಡ್ಲಾಪುರಕ್ಕೆ ಇವತ್ತು ನಿಮ್ ಕೈಲಿ ಬರಕ್ಕಾಗಿಲ್ಲ ಅಂತಂದ್ರೆ ನೀನ್ ಅಲ್ಲೇ ಕೌದಿ ಒಚ್ಕೊಂಡು ಇವತ್ತು ಅಲ್ಲೇ ಮಕ್ಕ ನಾಳೆ ಅನ್ನೋದ ಮುಂದಿನ ದಿನಮಾನದಲ್ಲಿ ಮತ್ತೊಬ್ಬ ಶಾಸಕಲ್ಲಿ ಹುಡುಕ್ತಕ್ಕಂಥ ಕೆಲಸ ಆಗಲಿ ನನ್ನ ಗುರುಗಳು ಹೇಳಿದ್ರಲ್ಲ ಆ ಕೆಲಸ ಮಾಡ್ತಾರಂತೇಳಿ ಇವತ್ತು ಸೌದಿಯವರಿಗೆ ಕೂಡ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಭಾಗದಲ್ಲಿ ಇನ್ನೂ ಕೂಡ ಹಲವಾರು ಇವತ್ತು ರೈತ ಮುಖಂಡರುಗಳು ಕೂಡ ಎಲ್ಲಾ ಭಾಗದಲ್ಲಿ ಇವತ್ತು ಹತ್ತನೆಯಿಂದ ಕಂಪ್ಲೀಟ್ ಆಗಿ ಎಲ್ಲಾ ರಸ್ತೆಗಳು ಇವತ್ತು ಬಂದ್ ಮಾಡ್ರ. ಇವತ್ತು ಬರಬೇಕಾದ್ರೂ ಕೂಡ ಅದು ಯಾವ ತಾಲೂಕದಲ್ಲಿ ಮುಧೋಳದಲ್ಲಿ ಕೂಡ ಇವತ್ತು ರೈತರು ರಸ್ತೆಯನ್ನು ಕೂಡ ಇವತ್ತು ಬಂದ್ ಮಾಡಿದ್ದಾರೆ. ಇವತ್ತು ನಾನು ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಇವತ್ತು ನಾ ಹೇಳಕತ್ತೀನಿ. ಆಗಲೇ ನಮ್ಮ ತಾತವ್ರು ಹೇಳಿದ್ರೆ ಆಗ್ಲೇ
ಆಗಿನ ಕಾಲಕ್ಕೆ ಅವರು ಮೀಟರ್ನ ಸುಟ್ಟಾಕಿವಿ ಅಂತೇಳಿ ಇವತ್ತ ಆಗಿನ ಕಾಲಕ್ಕೆ ಅವರು ವಿದ್ಯುತ್ ಮೀಟರ್ ಸುಟ್ಟಾರ. ಆದ್ರೆ ಇವತ್ತು ಗುಡ್ಲಾಪುರದ ಹೋರಾಟ ನೋಡಿ ಇವತ್ತು ಅವರು ಮೀಟರ್ ಸುಟ್ಟಿಗೆ ಬರಲಾಗ್ಯಾರ ಅಂತೇಳಿ ಇವತ್ತ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಮೀಟರ್ ಸುಟ್ಟೋಗ್ಯದ, ಅವ್ರ ಮೇಲೆ ಮೀಟರ್ ಸುಟ್ಟದ. ಇವತ್ತೇನದ ಅವರಲ್ಲಿ ಮೀಟರ್ ಕೂಡ ಇವತ್ತು ನಾವು ಮುಂದಿನ ದಿನಮಾನದಲ್ಲಿ ನಿಮ್ಮ ಮನೆಗಳಿಗೆ ಬಂದಗಿಸಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ನಿಮ್ಮ ಮನೆ ಒಕ್ಕಂಡು ನಿಮ್ಮನ್ನ ಹೊಡೆದಗಿಸಿದ ಕಾರ್ಖಾನೆ ಶುರು ಮಾಡತಕ್ಕಂಥ ಕೆಲಸ ಶುರು ಮಾಡೋದಕ್ಕಾಗ್ತದ. 3,500 ರೂಪಾಯಿ ಇವತ್ತು ಬೆಲೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಇವತ್ತೇನು ನೀವೇನು ಕಾಂಗ್ರೆಸ್ ಸರ್ಕಾರದ ಯಾರ್ಯಾರದ್ರಿ ಮತ್ತು ಬಿಜೆಪಿ ಸರ್ಕಾರದವ್ರು ಅದ, ಬಿಜೆಪಿ MLA ಕೂಡ ಇವತ್ತ ಕಾರ್ಖಾನೆಗಳದಾವ. ನೀವು ಏನಾದ್ರೂ 3,500 ರೂಪಾಯಿ ಬೆಲೆ ಕೊಟ್ಟು ಗಂಡಸರಾಗಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಲಕ್ಷ್ಮಿ ಅಕ್ಕನ ಸೀರೆ ಉಟ್ಕೊಂಡು ನೀವೆಲ್ಲರೂ ಹೆಂಗ್ ನಿಮ್ಮಲ್ಲಿ ಏನಾದ್ರೂ ಗಂಡಸ್ತರ ಮತ್ತು ತಾಕತ್ತಿದ್ರೆ ಇವತ್ತು ಸೀರೆ ಉಡ್ಸಕ್ ಇವತ್ತು ಬೇರೆ ಇರ್ತಾನ. ದಯವಿಟ್ಟು ಇವತ್ತು ನಾವು ಹೇಳಕತ್ತೀವಿ, ಇವತ್ತು ಮುಖ್ಯಮಂತ್ರಿಗಳೇ ಎಲ್ಲಿ ಹೋದಲ್ಲೆಲ್ಲ ನೀವು ಏನಂತ ಹೇಳ್ತೀರಿ, ನಾನು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಗರಡಿಯಲ್ಲಿ ನಾ ಬೆಳೆದಂತವ ಅಂತ ಹೇಳ್ತಾರಲ್ಲ, ಪ್ರೊಫೆಸರ್ ನಂಜುಂಡ ಸ್ವಾಮಿ ನಿಮಗೆ ಇದು ಕಲಿಸಿಲ್ಲ. ಯಾಕಪ್ಪ ಅಂತಂದ್ರ ನೀವು ಅಧಿಕಾರಕ್ಕಾಗಿ JDS ಬಿಟ್ಟು ಕಾಂಗ್ರೆಸ್ ಹೋದಂತ ಪರಮ ನೀಚ. ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರೇ ಇವತ್ತು ಇಷ್ಟೆಲ್ಲಾ ಜನ ಇವತ್ತು ಇಲ್ಲಿ ಈ ಭಾಗದಲ್ಲಿ ಕುಂತಾರಲ್ಲ, ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಗೆ ಕಣ್ಣಿಗೆ ಕಾಣಿಸ್ತದ. ಇವತ್ತು ನೋಡ್ರಿ ದಿನೇ ದಿನೇ ಹೋರಾಟದ ತೀವ್ರತೆ, ನಾಳೆ ಏನಾದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೈತರು ಸೇರ್ಬೇಕಾಗ್ತದ. ಇವತ್ತು ಯಾಕಂತಂದ್ರೆ ನೋಡ್ರಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, JDS ಇರಲಿ, ಯಾರೇ ಇದ್ರು ಕೂಡ ಇವತ್ತು ಎಲ್ಲಾ ಕಾರ್ಖಾನೆಗಳಿಗೆ ಇವತ್ತೇನದ 3,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಹಣ ಮಾತಾಡ್ಲೆ ಬೇಡ, ಶಾಂತಿ ಕಾಪಾಡೋದು. ಇವತ್ತು ನೋಡ್ರಿ ಸುರಪುರದಿಂದ ಬಂದಾರ, ಅವರು ಸಾಮಾನ್ಯರಲ್ಲ, ದೊಡ್ಡ ಈ ಒಂದು ರಾಜರ ವಂಶದವ್ರು ಕೂಡ ಅವರು. ಇವತ್ತು ಅಂತವ್ರು ಏನದು ಇವತ್ತು ಹೋರಾಟಕ್ಕೆ ಬಂದ್ರಪ್ಪ ಭೀಮನಗೌಡ ಪಾಟೀಲ್ ಅವ್ರು ಅಂತಂದ್ರೆ ಸಾಮಾನ್ಯರಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಸುರಪುರದಿಂದ ಬಂದಾರ ಅವರು. ಇವತ್ತೇನದ ನಾಳೆ ಬರುವ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಕರ್ಕೊಂಡು ಬರ್ತೀವಿ. ಇವತ್ತು ಹೋರಾಟ ಏನ್ ತೀರ್ಮಾನ ಆಗ್ತದೆ ನೋಡ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಗೌಡ್ರಿಗೆ ನಾವು ಆಹ್ವಾನ ಮಾಡಿದ್ವಿ. ಇವತ್ತು ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು ಅವರು ನಮಗೆ. ಯಾಕಂತಂದ್ರೆ ಇಷ್ಟೆಲ್ಲ ರೈತರು ಇವತ್ತ ಕಬ್ಬಿನ ಬೆಲೆ ನಿಗದಿಗಾಗಿ ಗುಡ್ಲಾಪುರದೊಳಗೆ ಕುಂತಾರಪ್ಪ. ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಏ ಅಣ್ಣ ಗಪ್ಪಿರ ಇವತ್ತು ಸರ್ ಏ ಅಣ್ಣ ಗಪ್ಪಿರ ಏ ಅಣ್ಣ ಇವತ್ತು ನೋಡ್ರಿ, ಇದು ಟೆಂಟ್ ಹಾಕಿವಿ ಅಂತಂದ್ರೆ ಎದಕ್ಕೆ ಹೇಳ, ಇವತ್ತಿಲ್ಲೆಲ್ಲ ಕಂಬಗಳವ, ಆ ಕಡೆ ಈ ಕಡೆ ಕಂಬಗಳದಾವ. ಏನ್ ಇವತ್ತು ಇಲ್ಲಿಗೆ ಕಾರ್ಖಾನೆ ಮಾಲೀಕರು ಮತ್ತು ಇರ್ತಕ್ಕಂಥ MLAಗಳು ನಾಳೆಗೆಲ್ಲ ಇವತ್ತು ಘೋಷಣೆ ಮಾಡಿ ಬಂದ್ರ ಅವ್ರ ಹಣೆಬರ ಚಲೋ ಇಲ್ಲ ಅಂತಂದ್ರ ಅವ್ರ ಫೋಟೋಗಳು ನಾಳೆಗೆ ಏನದ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಫೋಟೋ ಹಾಕಿ ಶುರುವಾಗ್ತದ. ಏನು ಇವತ್ತು ಈ ಕಂಬಗಳು ಹಾಕಿದ್ದು ಹುಡುಗಾಟಿಕಲ್ಲ, ಇವತ್ತು ನಾವು ಕಟ್ಟಿರ್ತಕ್ಕಂಥದ್ದು ಯಾವ ಇವತ್ತ ಕಾರ್ಖಾನೆ ಮಾಲೀಕ ಬೆಲೆಯನ್ನು ನಿಗದಿ ಮಾಡಲಾರ್ದೆ ಇವತ್ತು ಏನಾದರೂ ರೈತರ ಜೊತೆಗೆ ಜೀವನ ಜೊತೆಗೆ ಆಟ ಆಡಿದ್ರಪ್ಪ ಅಂತಂದ್ರ ಯಾವುದೇ ಕಾರಣಕ್ಕೂ ಕೂಡ ಇವತ್ತ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರು ಮತ್ತು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಏನ್ ನಮ್ಮ ಶಶಿಕಾಂತ್ ಪೂರ್ಜಿ ಅವರು, ಅವ್ರ ಜೊತೆಗೆ ನಿಂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇನ್ನೂ ಕೂಡ ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ತಾವೆಲ್ಲರೂ ಕೂಡ ಗಪ್ಪರು ನಾವು ಇಷ್ಟಾದ್ಮೇಲೂ ಕೂಡ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನಾವು ಪ್ರಮಾಣ ಮಾಡ್ಬೇಕು, ಯಾವುದೇ ರಾಜಕಾರಣಿಗಳಿಗೆ ನಾವು ರೈತರ ಗುಲಾಮಗಿರಿ ನಾವು ಆಗ್ಬಾರ್ದು. ತಾವು ದಯಮಾಡಿ ಕೇಳ್ರಿ, ಇವತ್ತು ನಾವು ಯಾರಿಗೆ ಕೂಡ ಗುಲಾಮಗಿರಿ ಮಾಡ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಾವು ಪ್ರಮಾಣ ಮಾಡಿ ಹೇಳ್ತೇವೆ, ಇವತ್ತಿಗೆ ಕೂಡ ಯಾವುದೇ ರಾಜಕಾರಣಿಗಳ ಜೊತೆಗೆ ಏನದ ನಾವು ಗುಲಾಮಗಿರಿ ಮಾಡಂಗಿಲ್ಲ. ಅದೇನಾದ್ರೂ ಗುಲಾಮಗಿರಿ ಮಾಡಿದ್ರೆ ನಿಮ್ಮ ರೈತರ ಜೊತೆಗೆ ನಾವು ನಿಮ್ಮ ಗುಲಾಮರಾಗಿ ಕೆಲಸ ಮಾಡ್ತೀವಿ ಹೊರತಾಗಿ ಯಾವುದೇ ರಾಜಕಾರಣಿಗಳಿಗಲ್ಲ. ತಾವು ಕೂಡ ಅಷ್ಟೇ
ಇವತ್ತೇನಾದರೂ ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯಗಳು ಮಾಡಿದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಅಣ್ಣ ಒಂದು 5 ನಿಮಿಷ ತಗೊಳ್ಳಿ. ತಮ್ಮ ನೀರ್ ಬಾಟ್ಲಿ ತಗೋರಿ, ಮಾತಾಡ್ಲಾರ್ದ ಕುಡಿದಿಲ್ಲ. ಒಬ್ಬ ರಾಜ್ಯ ಕಾರ್ಯಾಧ್ಯಕ್ಷರು ಯಾದಗಿರಿಯಿಂದ ಬಂದ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತಾಡಕತ್ತಾರ. ಯಾವ ರೀತಿ ಗೌರವ ಕೊಡ್ಬೇಕು ನಾವು? ಸ್ವಲ್ಪ ಶಾಂತಿ ರೀ, ನೀರ್ ಕೊಡ್ರಿ, ಅದ್ ಒಗಿಬೇಡ್ರಿ ತಮ್ಮ. ಆ ರೇವಣ್ಣ ಬಿಸ್ಕೆಟ್ ಹೋದಂಗ್ ಮಾಡ್ಬೇಡ್ರಿ. ನಮ್ಮ ರೈತರು ಅದಾರ, ಅವರಿಂದ ನಾವು ಸಮೀಪ ಕೊಡು, ಮಾತಾಡ್ಲಾರ್ದ ಕೊಡು. ಏನಿವತ್ತು ಇಷ್ಟೆಲ್ಲ ತೀರ್ಮಾನಗಳಿಗೆ ಅವ್ರೇನು ನೋಡಿಲ್ಲ ಅಂತ ನೀವು ಅನ್ಕೋಬೇಡ್ರಿ. ಪ್ರತಿ ಕ್ಷಣದ ವಿಷಯಗಳನ್ನ ಅವರೆಲ್ಲರೂ ಕೂಡ ಇವತ್ತು ಗಮನ ಹರಿಸಕತ್ತಾರ. ಇವತ್ತು ಗುಡ್ಲಾಪುರದೊಳಗ ಇವತ್ತು ಗಟ್ಟಿಯಾಗಿ ರೈತರು ಇವತ್ತು ಕುಂತಾರಪ್ಪ ಅಂತಂದ್ರೆ ಈ ಗುಡ್ಲಾಪುರ ಕ್ರಾಸಿಗೆ ರೈತರ ಒಂದು ರೈತ ಸೌಧವನ್ನು ಇಲ್ಲೇ ಕಟ್ಟಿಗೆಸಿಂದ ನಾವು ಕೂಡ ಇಲ್ಲೇ ಸರ್ಕಾರದ ಆಡಳಿತ ಶುರು ಮಾಡ್ತೀವಿ ಅಂತಕ್ಕಂಥ ಮಾತ್ರ ಇವತ್ತು ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನು ಈ ಉತ್ತರ ಕರ್ನಾಟಕದವ್ರು ರೈತರು ಅಂತಂದ್ರೆ 3 ಕಡೆ ತಿಳ್ಕೊಂಡ್ಬಿಟ್ರು. ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋಗೋದು ಆ ವಿಧಾನಸೌಧಕ್ಕೆ ಮುಟ್ಟಾಣ ಏನಾಗ್ತದೆ ಅವ್ರಿಗೆ. ಅಲ್ಲಿ ಉತ್ತರ ಕರ್ನಾಟಕದ ರೈತರು ಇವತ್ತೇನೋ ಉತ್ತರ ಕರ್ನಾಟಕದೊಳಗೆ 96 ಜನ ಶಾಸಕರದಾರ. ಒಬ್ಬ ಮಗನ ಇವತ್ತ ರೈತರ ಪರವಾಗಿ ಒಂದೆಲ್ಲನ ವಿಡಿಯೋದಾಗ ಗುಡ್ಲಾಪುರದೊಳಗ ಲಕ್ಷಾಂತರ ಜನ ರೈತರು ಸೇರ್ಯಾರ ಅಂತೇಳಿ ಒಬ್ಬನ ಒಂದು ನುಡಿ ಇವತ್ತಿನ ತನಕ ಕೂಡ ಆಗ್ತಿಲ್ಲ. ಅಂತ ಮಕ್ಕಳು ಇವತ್ತು ಎಲ್ಲಾದರೂ ಕಾರ್ಯಕ್ರಮಗಳಲ್ಲಿ ನಮ್ಮ ರೈತ ದೇಶದ ಬೆನ್ನೆಲು ಬಂದಂದ್ರೆ ಆ ಮಗನಿಗೆ ಬಾರ್ಕಲ್ ತಗೊಂಡು ಬೆನ್ನು ಮೂಳೆ ಮುರಿಯಲ್ ತಂದು ಹೊಡಿತಕ್ಕಂಥ ಕೆಲಸ ಎಲ್ಲಿ ಕೂಡ ಇನ್ನು ಮುಂದೆ ರಾಜಕಾರಣಿಗಳು ರೈತರ ಹೆಸರು ಮೇಲೆ ಪ್ರಮಾಣ ಮಾಡೋದಾಗಲಿ, ರೈತರ ಶಾಲಾ ಹಾಕೋದಾಗಲಿ, ರೈತರ ಮೇಲೆ ಏನಾದ್ರು ಇವತ್ತು ರೈತ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಕ್ಕಂಥ ಯಾರು ಮಾತಾಡ್ತಾರ ಅವ್ರೆಲ್ಲರೂ ಕೂಡ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲರೂ ಒಂದೊಂದು ನಿಮಿಷದ ವಿಡಿಯೋಗಳನ್ನ ಹಾಕಿ ಆ ರೈತರ 3,500 ಕೊಡು ಅಂತ ಹೇಳಿಸಿದ ಎಲ್ಲ ಮಾಜಿ MLA ಇರಲಿ, ಆಡಳಿತದ ಇವತ್ತು MLAಗಳಿರ್ಲಿ, ಅವ್ರ ಕೂಡ ಇವತ್ತ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿಲ್ಲಪ್ಪ ಅಂತಂದ್ರೆ ಎಲ್ಲಿ ಆ ಮಕ್ಕಳು ಸಿಗ್ತಾರ ಆ ಮಕ್ಕಳಿಗೆ ನೀವು ಬೆನ್ನುಮೂಳೆ ಮುಟ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡ್ಬೇಕಂತ ಹೇಳಿ ಇವತ್ತು ವಿನಂತಿ ಮಾಡ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲ ಹೋರಾಟಗಳ ನಂತರ ಕೂಡ ಇವತ್ತೇನು ನಮಗ ಈ ಕಾರ್ಯಕ್ರಮಕ್ಕೆ ದಿನನಿತ್ಯ ದಾಸೋಹ ಇವತ್ತು ನಡೆಸ್ತಕ್ಕಂಥ ಇವತ್ತು ಏನೆಲ್ಲ ತಮ್ಮ 1 ರೂಪಾಯಿಯಿಂದ ಹಿಡ್ಕೊಂಡು 1000 ರೂಪಾಯಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅವ್ರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ. ಇವತ್ತು ನಿರಂತರವಾಗಿ ಇವತ್ತು ಸೇವೆಯನ್ನು ಮಾಡಿದಾರೆ. ನಾವು ಇವತ್ತು ಇಲ್ಲಿ ಕುಂತಿದ್ದೀವಿ, ಮಾತಾಡ್ತೀವಿ, ಇಲ್ಲಿ ತರ ಗಮನ ಹರಿಸ್ತೀವಿ, ಎಲ್ಲ ಕಡೆ ನೋಡ್ತಿರ್ತೀವಿ. ಆದ್ರೆ ಉಳಿದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡತಕ್ಕಂಥ ಇವತ್ತು ಎಲ್ಲರೂ ಕೂಡ ನಮಗೆ ಯಾವ ರೀತಿ ಬೆಂಬಲವನ್ನು ಕೊಡ್ಲಕ್ಕತ್ತಾರ. ಮತ್ತು ಎಲ್ಲಾ ಮಠಾಧೀಶರು ಇವತ್ತು ನೋಡ್ರಿ ಗುಡ್ಲಾಪುರ ಕ್ರಾಸಿಗೆ ಇವತ್ತು ನಮಗ ದೇವಲೋಕದಿಂದ ಎಲ್ಲ ದೇವರುಗಳು ಬಂದಾರೆ ಅಂತೇಳಿ ಇವತ್ತ ಹೇಳ್ತೇನೆ. ಯಾಕಂತಂದ್ರೆ ಇವತ್ತ ಎಲ್ಲಾ ಮಠಾಧೀಶರು ಕೂಡ ಇವತ್ತು ತೀರ್ಮಾನ ಮಾಡ್ರ ಇವತ್ತು ಯಾವ್ದಾದ್ರು ಮಠಗಳಿಗೆ ಅನುದಾನ ಕೊಡಬಹುದು, ಹೊರತಾಗಿ ಅನ್ನ ಕೊಡಂತ ತಾಕತ್ತು ರೈತರಿಗೆ ಆದಂತೇಳಿ ಅವರು ಕೂಡ ಇವತ್ತು ಇಡೀ ದೇಶಕ್ಕೆ ಸಾಡ್ತಕ್ಕಂಥ ಕೆಲಸ ಇವತ್ತು ಮಾಡಕತ್ತಾರೆ. ಆದ್ರೆ ಇದನ್ನು ಕೂಡ ಸರ್ಕಾರಗಳು ಏನಾದರೂ ತಾವು ಇದೇ ರೀತಿ ಮಂಡತನಕ್ಕೆ ಬಿದ್ರ ಯಾರತ್ತ ಕೋರೆ ಪ್ರಭಾಕರ್ ಕೋರೆ ಅವರೇ ನಿಮಗ ಮಾನ ಮರ್ಯಾದೆ ನಾಚಿಕಂತಕ್ಕಂಥದ್ದು ಏನಾದರೂ ಇದ್ರ ಇವತ್ತಿನ ದಿವಸ ಏನಾದ ನೀವು ಕಾರ್ಖಾನೆಗಳು ಏನ್ರಿ ಆ ಕೋರೆ ಅವರಿಗೆ ಇವತ್ತು ಎಲ್ಲಿಯಾದ್ರೂ ಸಿಕ್ಕನಪ್ಪ ಅಂತಂದ್ರೆ ಅವ್ನಿಗೆ ಕೈಕಾಲು ಹಿಡಿದು ಯಾವ್ದು ಕಟ್ಟಿ ಇಲ್ಲಿಗೆ ಹಾಕೊಂಡ್ ಬರೋಂಥ ಕೆಲಸ ಇವತ್ತು ರೈತರು ಮಾಡ್ಬೇಕು ಅಂತ ಹೇಳ್ತೇನೆ ನಾನು. ಯಾಕಂತಾರೆ ಇವತ್ತು ಮುಗೀತು 5ನೇ ದಿನಕ್ಕೆ ಇವತ್ತು ಶುರುವಾಯ್ತು ಹೋರಾಟನ್ನ. ಯಾವ ಹೋರಾಟ ಅಂತಂದ್ರೆ ಉಗ್ರವಾದ ಹೋರಾಟ ಶುರುವಾಗ್ತದ. ಉಗ್ರವಾದ ಹೋರಾಟ ಬರುವಂಥದ್ದು. ಅದಕ್ಕ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ಮನೆ ಮನೆಗೆ ಒಬ್ಬೊಬ್ರಿಗೆ ಇವತ್ತು ನೀವೇನಾದ್ರೂ ಎಲ್ಲಾ ರೈತ ಬಾಂಧವರಿಗೆ ಮೆಸೇಜ್ ಮೂಲಕ, ಫೋನ್ ಮೂಲಕ, ಫೇಸ್ಬುಕ್ ಮೂಲಕ ಇನ್ನೂ ಕೂಡ ನೀವು ಮೆಸೇಜ್ ಮಾಡ್ರಿ. ಯಾಕಪ್ಪ ಅಂತಂದ್ರ ಅವರಿಗೆ ಗುಡ್ಲಾಪುರದೊಳಗೆ ಇವತ್ತು ಇಷ್ಟೆಲ್ಲ ಬಿಸಿಲ ಕುಂತು ನಮಗೆಲ್ಲ ಹಿಂದ ಮುಂದೆ ಕೂಡೆ ಉಡ್ಲಕತ್ತದ. ಮತ್ತ 12 ತಿಂಗಳು ಅದ್ರೊಳಗೆ ನಾವೇನಾದ ಕಷ್ಟಪಟ್ಟಿಗಿಸಿಂದ ಬೆಳೆದಿರ್ತಕ್ಕಂಥ ಕಬ್ಬಿಗೆ ಇವತ್ತು ನಾವು ಬೆಲೆನ ಕೇಳಕತ್ತೀವಿ. ನೀವೇನದ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ಬೆಲೆ ಕೊಡ್ಬೇಕಾದ್ರೆ ನಿಮಗ್ ಹುಡ್ತಿದಲ್ಲ 12 ತಿಂಗಳ ಬಿಸಿಲಾಗ ಮಾಡಿದಂತ ರೈತರಿಗೆ ಎಷ್ಟು ಉರಿಬೇಕು ಮಕ್ಕಳ ನಿಮಗ. ಕಾರ್ಖಾನೆ ಮಾಲಕರು ಇವತ್ತ ನೀವು ಇನ್ನು ಮುಂದೆ ರೋಡಿಗೆ ಓಡಾಡೋದು ಬಹಳ ಕಷ್ಟ ಆಗ್ತದಂತ ನಾ ಹೇಳಕ್
ಮಾಡಾಕತ್ತ ನಾಳೆಯಿಂದ. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಯಾವ್ಯಾವ ರೀತಿ ಏನೇನು ತಯಾರಿಗಳು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಯದ. ಅವ್ರು ಎಲ್ಲಿ ಅವ್ರ ಕಾರ್ ಗಾಡಿ ಬಂತಾರ ಮಕ್ಕಳಿಗೆ 4 ಗಾಲಿ ಹವ ಬಿಡ್ತಕ್ಕಂಥ ಕೆಲಸ ಇನ್ನು ಶುರು ಮಾಡ್ರಿ ನೀವು. ಯಾಕಂತಂದ್ರೆ ಅವರು ಕೂಡ ಅದೇ ಕೆಲಸನೇ ಮಾಡ್ಯಾರ. ಇನ್ಮೇಲೆ ನಾವು ಕೂಡ ಅದೇ ಶುರು ಮಾಡ್ಬೇಕಂತೇಳಿ ಇವತ್ತು ತಮ್ಮಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನೀವು ಯಾರಿಗೆ ಅಂದಂತ ಮಾತಿರ್ಲಿಲ್ಲ. ಯಾಕಂದ್ರೆ ಮುಗಿದೋಯ್ತಿನ್ನ ಯಾಕೆ ಇಲ್ಲಿ ತನಕ ಸರ್ಕಾರಕ್ಕ ಇವತ್ತು ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸಿದೀವಿ ಅಂತಕ್ಕಂಥದ್ದು ಅವರಿಗೆ ನಾಚಿಕೆ ಮಾನ ಮರೆಯೋದಿಲ್ಲ. ಇವತ್ತು ಅವರು 3 ಬುಟ್ಟರು ದೊಡ್ಡರಂತಾರೆ, ಇನ್ಮೇಲೆ ನಾವು 6 ಬುಟ್ಟು ದೊಡ್ಡವರಾಗಿ ಆ ಮಕ್ಕಳಿಗೆ 3500 ಪಡಿತಕ್ಕಂಥ ಕೆಲಸ ನಾವು ಮಾಡಬೇಕಿಲ್ಲ. ಯಾಕಂದ್ರೆ ಇವತ್ತು ನಾವು ಗುರುಗಳಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ, ಇನ್ನು ಶಾಂತಿ ಹೋರಾಟ ಇನ್ನು ಸಾಕಾಗ್ತದ. ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಈ ಒಂದು ಭಾಗದೊಳಗ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂತ ಈ ಭಾಗದೊಳಗ ಕ್ರಾಂತಿಯಾಗಿ 3500 ರೂಪಾಯಿ ಇವತ್ತು ಒಂದು ಕಪ್ಪು ಟನ್ ಬೆಲೆನ ಇವತ್ತು ನಾವು ತಗೊಂತೀವಿ ಅಂತ ಹೇಳ್ತೀವಿ. ಇವತ್ತಿನ ದಿವಸ ನಾವಿಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ತನಕ ನೀವು ಕಣ್ ತೆರಲ್ಲ, ಈ ಕಡೆ ತಿರುಗಿ ನೋಡಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಹಲೋ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ನಿಲ್ಲಂಗಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಇವತ್ತು ಈಗಾಗಲೇ ಗುಲ್ಬರ್ಗ, ಬೀದರ್ ಮತ್ತು ನಮ್ಮ ಯಾದಗಿರಿ ಈ ಭಾಗದಲ್ಲಿ ಕಬ್ಬಿನ ಕಾರ್ಖಾನೆ ಮಾಲೀಕರಿಗೆ ಕೂಡ ಗುಡ್ಲಾಪುರದಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ಕಿತ್ತೂರು ನಾಡಿನ ರೈತರ ಸಂದೇಶ ಇವತ್ತು ಅಲ್ಲಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಕೂಡ ಅಲ್ಲಿ 2700 ಕೊಟ್ಟಿವಿ 800 ಕೊಟ್ಟಿವಿ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲೇನು ಗುಡ್ಲಾಪುರದೊಳಗ 3500 ರೂಪಾಯಿ ಇವತ್ತು ಏನು ಘೋಷಣೆ ಆಗಂತ ದಿನ ಬಂದದ, ಅದು ಕೂಡ ಅಲ್ಲಿಗೂ ಕೂಡ ಸಂಬಂಧ ಪಡ್ತದಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ಇವತ್ತು ಅಲ್ಲಿನೂ ಕೂಡ ಕಬ್ಬು ಬೆಳಿತಕ್ಕಂಥ ಹಲವಾರು ಕಬ್ಬು ಬೆಳೆಗಾರ ಅದಾರ. ಕಲಬುರಗಿ ಜಿಲ್ಲೆಯಿಂದ ಅಫಜಲ್ಪುರದವ್ರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಆ ಭಾಗದಲ್ಲಿ ಎಲ್ಲ ಕಾರ್ಖಾನೆಗಳು ಇವತ್ತ ನಾವು ಕೂಡ ಹೋಗಿ ಅಲ್ಲಿ 3500 ರೂಪಾಯಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಆರಂಭ ಮಾಡಂಗಿತ್ತಪ್ಪ ಅಂತಂದ್ರೆ ಕಾರ್ಖಾನೆ ಶುರು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಇವತ್ತೇನು ಗುಡ್ಲಾಪುರದಾಗ ಇರ್ತಕ್ಕಂಥ ಟೆಂಟ್ ಗುಲ್ಬರ್ಗಕ್ಕೂ ಕೂಡ ಇವತ್ತು ಮುಡ್ತದಂತಕ್ಕಂಥ ಮಾತು ಇವತ್ತು ಆ ಕಾರ್ಖಾನೆ ಮಾಲೀಕರಿಗೆ ಇವತ್ತು ತಿಳಿಸ್ಬೇಕಾಗ್ತದ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲಾ ಜನ ರೈತರು, ಯುವಕರು, ಎಲ್ಲರೂ ಕೂಡ ವಕೀಲರು ನೋಡ್ರಿ, ಹಲವಾರು ವಿದ್ಯಾರ್ಥಿಗಳು ಬಂದು ಕಾರ್ಖಾನೆ ಮಾಲೀಕರ ಮಾರಿಗೆ ಉಗುಳ್ಯಾರ. ವಕೀಲರ ಸಂಘದವರು ಬಂದು ಇವತ್ತು ಕಾರ್ಖಾನೆ ಮಾಲೀಕರಿಗೆ ಉಗುಳ್ಯಾರ. ಮತ್ತೆ ನಮ್ಮ ಇವತ್ತು ಗಾಡಿ ರಿಪೇರಿ ಮಾಡ್ತಕ್ಕಂಥ ಇವತ್ತ ಮೆಕ್ಯಾನಿಕರು ಕೂಡ ಇವತ್ತು ಅವ್ರ ಮಾರಿಗೆ ಉಗುಳಿ ಹೋಗ್ಯಾರ. ಮತ್ತೆ ಇವತ್ತ ಆಟೋ ಚಾಲಕ ಸಂಘದವ್ರು ಕೂಡ ಬಂದು ಅವ್ರು ಮಾರಿ ಉಗುಳ್ಯಾರ. ಇನ್ನ ಎಷ್ಟು ಜನ ನಿಮಗೆ ಉಗುಳ್ಬೇಕಾಗ್ಯದ ಹೇಳ್ರಿ. ಒಂದೇ ಸಲ ನೀವು ಇತ್ತಲ್ಲಿ ಬಂದು ಉಗುಳ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಮಾಡ್ತೀವಿ. ಇನ್ನು ಕೂಡ ಇವತ್ತು ಉಗುಳು ಮಾರಿ ದೇವರು ಇವತ್ತೇನು ನಾವು ಉಗುಳಿರ್ತಕ್ಕಂಥ ಉಗುಳನ್ನು ಇವತ್ತು ಒರೆಸಿಗೆಂತಿರು ಅಥವಾ ಇಲ್ಲಿ 3500 ರೂಪಾಯಿ ಇವತ್ತು ಬೆಲೆ ಕೊಟ್ಟು ರೈತರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲಪ್ಪ ಅಂತಂದ್ರೆ ಇನ್ನು ಕೂಡ ನಿಮಗ ಯಾವ ರೀತಿ ರೈತರ ಒಂದು ಆಕ್ರೋಶ ಹೋರಾಟ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ತೀರ್ಮಾನ ಆಗ್ತದ. ಇವತ್ತು ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದ.